2000 ವರ್ಷಗಳ ಹಿಂದೆ ನೀವು ಜೆರುಸಲೇಮ್ ದೇವಾಲಯದಲ್ಲಿ ನಿಮ್ಮ ತಂದೆ ತಾಯಿಯರು ನಿಮ್ಮನ್ನು ದೇವಾಲಯಕ್ಕೆ ಕಾಣಿಕೆಯಾಗಿ ಸಮರ್ಪಿಸಿದರು. ಇಂದು ನಾವು ಈ ದೇವಾಲಯದಲ್ಲಿ ಇರುವಾಗ ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮಲ್ಲಿರುವ ಸರ್ವರನ್ನು, ನಮಗೆ ಬೇಕಾದವರನ್ನು ನಿಮ್ಮ ಹೃದಯಕ್ಕೆ ನಾವು ಸಮರ್ಪಿಸಿಕೊಡಿಸುತ್ತೇವೆ ಪ್ರಭುವೇ. ನಿಮಗೆ ಸಮರ್ಪಣೆಯನ್ನು ನಾವು ಮಾಡಿಕೊಳ್ಳುವುದರಿಂದ ನಿಮ್ಮ ಒಂದು ದಯೆಯಲ್ಲಿ, ನಿಮ್ಮ ಒಂದು ಆಶೀರ್ವಾದದಲ್ಲಿ, ನಿಮ್ಮ ಒಂದು ವರಪ್ರಸಾದದಲ್ಲಿ, ನಿಮ್ಮ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೆಯಲು ಬೇಕಾದ ಪ್ರಸಾದಗಳನ್ನು ಪ್ರಭು ಯೇಸು ನಮಗೆ ಕರುಣಿಸಿರಿ. ನಾವು ನಿಮ್ಮನ್ನು ಆರಾಧಿಸುತ್ತೇವೆ, ವಂದಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಸಾನ್ನಿಧ್ಯ ನಮಗೆ ಜೀವ ಮತ್ತು ಜ್ಯೋತಿಯನ್ನು ನೀಡುತ್ತದೆ ಪ್ರಭು ಯೇಸುವೆ. ನಿಮ್ಮ ಪ್ರೀತಿಗೆ ಎಲ್ಲೇ ಇಲ್ಲ ಯೇಸುವೆ. ನಮ್ಮನ್ನು ಅಪರಿಮಿತವಾಗಿ ಪ್ರೀತಿಸುತ್ತೀರಿ. ನೀವು ನಿರಂತರ ನಿಮ್ಮ ಪ್ರೀತಿಯನ್ನು ಕುರಿತು ನೆನೆಸಿಕೊಂಡಾಗಲೆಲ್ಲ ನಮ್ಮ ಹೃದಯವು ಆನಂದದ ತುಂಬಿ ಹೋಗುತ್ತದೆ ಪ್ರಭು ಯೇಸುವೆ. ಪ್ರೀತಿಯಾಗಿ, ಅಪ್ರತಿಯಾಗಿ ನಿಮ್ಮನ್ನು ನಾವು ಪ್ರೀತಿಸಬೇಕಷ್ಟೇ. ನನ್ನಲ್ಲಿರುವುದನ್ನೆಲ್ಲವನ್ನು ನಿಮಗೆ ಕೊಡಲು ಇಚ್ಛಿಸುತ್ತೇವೆ ಪ್ರಭು ಯೇಸುವೆ. ನಿಮ್ಮ ಮಹಿಮಾನ್ವಿತ ತೇಜಸ್ಸಿನ ಮುಂದೆ ದೀನತೆಯಿಂದ, ಧನ್ಯತೆಯಿಂದ ನಮಿಸುತ್ತೇವೆ. ನಿಮ್ಮ ಸಕಲ ಪ್ರಸಾದಗಳನ್ನು ಪ್ರಭು ಯೇಸುವೆ ನಾವು ನಿಮ್ಮಲ್ಲಿ ಸ್ತುತಿಸಿ, ಹಾಡಿ, ಕೊಂಡಾಡಿ ನಮಿಸುತ್ತೇವೆ. ಈಗ ಒಂದು ಪುಟ್ಟ ಗೀತೆಯ ಮೂಲಕ ಕ್ರಿಸ್ತರನ್ನು, ನಮ್ಮ ಕುಟುಂಬವನ್ನು, ಸರ್ವವನ್ನು ಸಮರ್ಪಿಸಿಕೊಂಡು ಆ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ವಿಶ್ವಾಸದ ಬೇಡಿದರೆ ಆ ಕ್ರಿಸ್ತರು ಅವರ ಒಂದು ಪ್ರಸನ್ನತೆ ಹೊಂದಿದರೆ ಸಾಕು, ಅವರ ಒಂದು ಅನುಗ್ರಹವಿದ್ದರೆ ಸಾಕು, ನಮ್ಮ ಒಂದು ಬೇಡಿಕೆ ಕೋರಿಕೆಗಳನ್ನು ಅವರು ನೆರವೇರಿಸುತ್ತಾರೆ. ನಮ್ಮ ಎಲ್ಲಾ ಒಂದು ನೋವುಗಳನ್ನು ಪರಿಹಾರ ನೀಡುವವರು ಪ್ರಭು ಯೇಸು ಕ್ರಿಸ್ತರಾಗಿದ್ದಾರೆ. ಎಂದೇ ಒಂದು ಪರಿಹಾರವನ್ನು ನೀಡುವವರು ನಮ್ಮ ಕ್ರಿಸ್ತರಾಗಿದ್ದಾರೆ. ಅವರ ಬಳಿ ನಾವು ಪರಿಹಾರ, ಜೀವನದಲ್ಲಿ ತೊಂದರೆ ಇದ್ದರೆ ಅದಕ್ಕೆ ನಾವು ಪರಿಹಾರವನ್ನು ಕೇಳಿ ಭಕ್ತಿಯಿಂದ ನಮ್ಮ ಪ್ರಾರ್ಥನೆಯನ್ನು ಅವರ ಪಾದದಲ್ಲಿ ಸಮರ್ಪಿಸೋಣ. Oh,
ಈ ಅದ್ಭುತವಾದ ಸಂಸ್ಕಾರ ನಿಮ್ಮ ಶಿಲುಬೆ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮರಹಸ್ಯವನ್ನು ಆರಾಧಿಸಿ ಆದ್ದರಿಂದ ನಿಮ್ಮ ರಕ್ಷಣೆಯ ಪರವನ್ನು ಅನುಭವಿಸುವಂತೆ ಮಾಡಿರಿ. ಪಿತಾ ದೇವರೊಂದಿಗೆ ಪವಿತ್ರ ಆತ್ಮನ ಐಕ್ಯದಲ್ಲಿ ಯುಗಯುಗಾಂತರಕ್ಕೂ ಜೀವಿಸಿ ಆಳುವ